ಸೊ ನಾಳೆ ನಾನು ಬ್ಯಾಂಗ್ಳೂರಿಂದ ಕಳ್ಸಕ್ ಹೋಗ್ತಾ ಇದ್ದೀನಿ. ಸೊ ಟೋಟಲ್ ಪ್ರೈಸ್ ಬಂದ್ಬಿಟ್ಟು 794 ರೂಪಾಯಿ ಆಗುತ್ತೆ. ಸೊ ನಾನು ಅನ್ಕೊಂಡೆ ಬಸ್ಸಲ್ಲಿ ಹೋಗೋ ಬದಲು ಯಾಕೆ ನಾನು ಬೈಕಲ್ಲಿ ಹೋಗಬಾರ್ದು ಅಂತ ಹೇಳಿ ನಾನು 4:15 ಮನೆ ಬಿಡಬೇಕಾಗಿತ್ತು. ಯಾರು ಜಾಸ್ತಿ ನಿದ್ದೆ ಮಾಡಿದ್ರು ಹೇಳಿ. ಸೊ ಇವಾಗ ಹೆಚ್ಚು ಕಮ್ಮಿ 6 ಗಂಟೆ. ಸೊ ಶುರು ಮಾಡೋಣ. ಸದ್ಯಕ್ಕೆ ಹೊಟ್ಟೆ ಹಸುವಾಗ್ತಾ ಇದೆ, ದಾಹ ಆಗಿದೆ. ಸೊ ಅದೆಲ್ಲ ಆದ್ಮೇಲೆ ಮಾತಾಡೋಣ. ನಂಗೆ ತಲೆ ಓಡ್ತಾ ಇಲ್ಲ ಇವಾಗ. ಆಲ್ಸೋ ಸೂಪರ್ ಆಗಿರೋ ಸನ್ರೈಸ್ ಇತ್ತು, ಅದನ್ನ ನನಗೆ ರೆಕಾರ್ಡ್ ಮಾಡೋಕ್ಕೆ ಮರ್ತೋಯ್ತು. ನಿಮಗೆ ಗೊತ್ತಾ ಇನ್ನೊಂದೇನು ಸೂಪರ್ ಆಗಿದೆ ಅಂತ ಹೇಳಿ? ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್. ನನ್ನ ಪ್ರಕಾರ ನಾನು ಚಾಲೆಂಜ್ನ ತುಂಬ ಈಸಿ ಮಾಡ್ಕೊಂಡ್ಬಿಟ್ಟೆ ಅನಿಸ್ತಾ ಇದೆ. ಒಂದು ಬಿಗ್ ಅಡ್ವಾಂಟೇಜ್ ವೀಕ್ ಡೇಲಿ ಟ್ರಾವೆಲ್ ಮಾಡೋದ್ರಿಂದ ಏನು ಸಿಗತ್ತೆ ಅಂತಂದರೆ ಟ್ರಾಫಿಕ್ಕೇ ಇರಲ್ಲ, ಖಾಲಿ ರೋಡ್ಗಳು. ಖುಷಿ ಆಗತ್ತಪ್ಪ ಈ ಥರ ಓಡ್ಸೋಕ್ಕೆ. ಇಲ್ಲಿ ನೋಡಿ ಜನನೇ ಇಲ್ಲ. ಇದೇ ಒಂದು ವೇಳೆ ವೀಕೆಂಡ್ ಆಗಿದ್ದರೆ ಜನ ಸಾಗರ. ನೀವೇ ಹೇಳಿ, ಈ ಥರ ಗಾಡಿನ ರೋಡ್ ಮಧ್ಯೆ ನಿಲ್ಲಿಸ್ಕೊಂಡು ಎಷ್ಟು ಸಲ ವೀಡಿಯೋ ಮಾಡೋಕ್ಕಾಗತ್ತೆ? ನೀವೇ ಹೇಳಿ. A few moments later. ಸೊ ನಾನು 80ರಿಂದ 90 ಹಾಸ್ಪಿಟಲ್ ಓಡಿಸ್ತಾ ಇದ್ದೀನಿ. ನಂಗೆ ಮೈಲೇಜ್ ಹೆಚ್ಚು ಕಮ್ಮಿ 40 ಸಿಗ್ತಾ ಇದೆ. ಏನು ತೊಂದರೆ ಆಗಕ್ಕೆ ಸಾಧ್ಯ ಇವಾಗ? Baleno made of metal. ಒಂದು ಮೂರು ವಿಷಯ. ನಾನು ಹಾಸನ ಹತ್ರ ಎಡಬದಿಗೆ ಹೋಗ್ಬೇಕಿತ್ತು, ನಾನು ತೊಗೊಳಕ್ಕಾಗಿಲ್ಲ, ಮರ್ತೋಯ್ತು, ಗೊತ್ತಾಗಿಲ್ಲ. ಇವಾಗ ನಾನು ತುಮಕೂರು ಮೇಲೆ ಹೋಗ್ತಾ ಇದ್ದೀನಿ. ಇದು ಲಾಂಗರ್ ರೂಟು, ಅಂದರೆ ನಾನು ಜಾಸ್ತಿ ಪೆಟ್ರೋಲ್ನ ಯೂಸ್ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಬಾಯ್ದವೆ ಅಲ್ಲಿ ನೋಡಿ, ಅದೊಂದು ಬೆಟ್ಟ, ಯಾವ ಬೆಟ್ಟ ಅಂತ ಗೊತ್ತಿಲ್ಲ, ಬಟ್ ನೋಡೋಕೆ ಚೆನ್ನಾಗಿದೆ. ಇವಾಗ ಬೆಂಗಳೂರಿಯನ್ಸ್ ಓಡ್ ಬರ್ತಾರೆ ವೀಕೆಂಡಲ್ಲಿ. ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋ ಒಂದು ಬೇಕ್ರಿ ಇದೆ, ಗುಂಡಣ್ಣ ಬೇಕ್ರಿ ಅಂತ ಹೇಳಿ. ಮಿಲಿಯನ್ಸ್ ಆಫ್ ವ್ಯೂಸ್ ಇದೆ. ಸೊ ಅಲ್ಲಿಗೆ ಹೋಗೋಣ, ಅಲ್ಲಿ ಚಾಕೋ ಬಂದು ತಿನ್ನೋಣ, ಹೇಗಿದೆ ಅಂತ ನಾನು ಮತ್ತೆ ಹೇಳ್ತೀನಿ. ಬ್ರೋ, ಮಸ್ತಾಗಿರೋ ಚಾಕೋಬನ್ 20 ರೂಪಾಯಿಗೆ ಇಷ್ಟು ಸೂಪರ್ ಆಗಿರೋದು ನಾನು ಲೈಫಲ್ಲಿ ಎಲ್ಲೂ ತಿಂದಿರಲಿಲ್ಲ. ಗುಂಡಣ್ಣ ಬೇಕ್ರಿ ಪಕ್ಕ ಹರ್ಷ ಸ್ವೀಟ್ಸ್ ಅಂತಿದೆ. ಅಲ್ಲಿ 10 ರೂಪಾಯಿಗೆ ಗುಲಾಬ್ ಜಾಮೂನು, ಸಮೋಸ, ಚಂಪಾಕಲಿ ಸಿಗತ್ತೆ. ಏನು ಟೇಸ್ಟ್ ಗೊತ್ತಾ? ಸೂಪರ್ ಆಗಿದೆ. ನೀವು ಇಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ನಾವಿವಾಗ ಶೆಟ್ಟಿಹಳ್ಳಿ ಆಮೇಲೆ ಗೋಪಾಲ ಸ್ವಾಮಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಬೈ ದ ವೇ, ನನ್ನ ಬ್ಯಾಗ್ ಅವಾಗ್ಲಿಂದ ಬೀಳ್ತಾನೆ ಇತ್ತು, ಅಂದರೆ ಬಿದ್ದೋಗ್ತಿರ್ಲಿಲ್ಲ, ಸೈಡಿಗೆ ಹೋಗ್ತಾ ಇತ್ತು. ಇವಾಗ ನನ್ನ ಪ್ರಕಾರ ಸರಿಯಾಗಿ ಕಟ್ಟಿದ್ದೀನಿ. ನಂಗೆ ತುಂಬ ಹೆದರಿಕೆ ಇದೆ. ಯಾಕೆ ಅಂತಂದರೆ ಒಳಗಡೆ ಆಫೀಸ್ ಲ್ಯಾಪ್ಟಾಪ್ ಇದೆ. ಸೊ ನಿಜ ಹೇಳ್ಬೇಕಂತಂದ್ರೆ ಶೆಟ್ಟಿಹಳ್ಳಿ ನಂದು ಎಕ್ಸ್ಪೆಕ್ಟೇಷನ್ಗಿಂತನೂ ಸೂಪರ್ ಆಗಿತ್ತು. ನಾನು ಇನ್ಸ್ಟಾಗ್ರಾಮ್ ಫೋಟೋಸ್ ಮತ್ತು ವೀಡಿಯೋಸಲ್ಲೆಲ್ಲ ನೋಡಿದಾಗ ಜಸ್ಟ್ ಒಂದು ಆರ್ಚ್ ಅಂತ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ಒಳ್ಳೆ ಒಂದು ಕೋಟೆ ಕೊತ್ತಲುಗಳ ಥರ ಇದೆ. ಸೂಪರ್ ಆಗಿದೆ. ಓಕೆ, ಗೋಪಾಲ ಸ್ವಾಮಿ ಟೆಂಪಲ್ ನಿಜ ಹೇಳ ಇದಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಂದೇ ತಪ್ಪು, ಯಾಕೆಂದರೆ ನಾನು ನೋಡಿದ್ದು ಡ್ರೋನ್ ವೀಡಿಯೋಸು, ಅದರಲ್ಲಿ ಸೂಪರಾಗಿ ಕಾಣಿಸ್ತಾ ಇತ್ತು. ಇವಾಗ ಮಾನ್ಸೂನ್ ಕೂಡ ಅಲ್ಲ, ಎಲ್ಲ ಒಣಗೋಗಿದೆ, ಏನೂ ಚೆನ್ನಾಗಿಲ್ಲ. This is a Lamborghini Urus. ಈ ಕಾರು ಅಪ್ಪು ಸರ್ ಹತ್ರ ಇತ್ತು, ಈಗ ದರ್ಶನ ಹತ್ರ ಇದೆ. ಎಂತ ಗೊತ್ತಾ, ಯಾರೊಬ್ಬ ಇದನ್ನ ನೋಡಿ That is a proper jag. ಆಮೇಲೆ ಅಯ್ಯೋ ಇದ್ದು ಅದಲ್ಲಪ್ಪ, ಇದು ಲ್ಯಾಂಬೋರ್ಗಿನಿ 4 ಕೋಟಿ ಕಾರು ಅಂತ ಹೇಳ್ಬೇಕಾಯ್ತು. ಈಗ ಟೈಮ್ ಆಲ್ಮೋಸ್ಟ್ 2 ಗಂಟೆ. ನಾನಿವಾಗ ಊಟ ಮಾಡಿದ್ರೆ ಓಡ್ಸಕ್ಕಾಗದೆ ನಂಗೆ ನಿದ್ದೆ ಬರುತ್ತೆ. ಸೊ ಒಂದು ಕಾಫಿ ಕುಡ್ದು ಮತ್ತೆ ಮನೆಗೆ ಹೋಗೋಣ. ಬೇಸಿಗೆಗಾಲ ಜೋರು. ಆಲ್ರೆಡಿ ಸ್ಪ್ರಿಂಕ್ಲರ್ ಸೀಸನ್ ಶುರುವಾಗೋಯ್ತು. ಸೊ ಇವ್ರನ್ನೆಲ್ಲ ನೋಡಿ, ಇವ್ರು ನಾರ್ತ್ ಕರ್ನಾಟಕ ತುಂಬಾ ಆಚೆಯಿಂದ ಸುಮಾರು ದೂರದಿಂದ ಪಾದಯಾತ್ರೆ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಶಿವರಾತ್ರಿ ಬರ್ತಾ ಇದೆ.
ಏನಂತಂದರೆ ಸಿಕ್ಕದಲ್ಲಿ ಪ್ಲಾಸ್ಟಿಕ್ ಊಟ ಮಾಡಿದ್ದು ಪ್ಲೇಟ್ನೆಲ್ಲ ಎಸಿತಾ ಇದ್ದಾರೆ. ನಿಜ ಬೇಜಾರಾಗತ್ತೆ ಆಯಿತಾ. ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ. ಎಂಟೈರ್ ಕೊಟ್ಟಿಗೆ ಆಹಾರ ಪೂರ ಕಸಗಳು, ಪ್ಲೇಟ್ಸ್ಗಳು, ಬಾಟಲ್ಗಳು. ಗಾಡೀಲಿ 2 ಕಡಿ ಪೆಟ್ರೋಲ್ ಇದೆ. ಈಗ 60 ಕಿಲೋಮೀಟರ್ ಹೋಗಬೇಕು. ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ಒಂದು ಸ್ವಲ್ಪ ಹೆದರಿಕೆ ಆಗ್ತದೆ, ನೋಡೋಣ. ಇದನ್ನ ನೋಡಿ, ಸೂಪರ್ ಆಗಿದೆ. ಆ್ಯಕ್ಚುಲಿ ಮಾನ್ಸೂನಲ್ಲಿ ನೋಡ್ಬೇಕು ನೀವು, ಸಿಕ್ಕಾಬಡೆ ಚೆನ್ನಾಗಿರುತ್ತೆ ಇದಂತೂ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ, ಆನೆಗೊಂದು ಎಲ್ಲೆಯಲ್ಲಿದೆ. ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟಿಂದ ನಮ್ಮ ಮನೆಗಿರೋ ಒಟ್ಟು ದೂರ 330 ಕಿಲೋಮೀಟ್ರು. ಇವತ್ತು ನಾನು 404 ಕಿಲೋಮೀಟ್ರ್ ಓಡಿಸ್ದೆ. ಅದು 794 ರೂಪಾಯಿ ಪೆಟ್ರೋಲಲ್ಲಿ. ಅಂದರೆ ಹೆಚ್ಚು ಕಮ್ಮಿ 7.25 ಲೀಟ್ರ್ ಪೆಟ್ರೋಲ್. ಆದರೆ ನಾನು ಯೂಸ್ ಮಾಡಿದ್ದು 10 ಲೀಟರ್ ಆಫ್ ಪೆಟ್ರೋಲ್, ವಿಚ್ ಮೀನ್ಸ್ ಐ ಡಿಡ್ ನಾಟ್ ಕಂಪ್ಲೀಟ್ ದ ಚಾಲೆಂಜ್. ಆದರೆ ನಾ ಶೆಟ್ಟಿಹಳ್ಳಿಗೆ ಹೋದೆ, ಚಾಕೋಬನ್ ತಿಂದೆ. ಸೊ ದಿಸ್ ಓವರ್ KSRTC ಬಸ್ ಎನಿ ಡೇ.